ಟಿ ಹತ್ಕೊಂಡು ನಾವು ಹೊರಟಿದ್ದು ದೇವಭೂಮಿ ಉತ್ತರಾಖಂಡ್ ಕಡೆಗೆ. ಚಾಯ್ ನಾಷ್ಟ ಪಾನಿ ಎಲ್ಲ ಮುಗಿಸ್ಕೊಂಡು ಕೊನೆಗೂ ನಾವು ಉತ್ತರಾಖಂಡ್ ಸ್ಟೇಟ್ನ ಎಂಟ್ರಿ ಆದ್ವಿ. ಬ್ಯಾಂಗ್ಳೂರು ಬಿಸಿಲು ನೋಡಿರೋ ನಮಗೆ ನಾರ್ತ್ ಇಂಡಿಯಾ ಬಿಸಿಲು ಟೂ ಮಚ್ ಅಂತಲೇ ಅನಿಸುತ್ತೆ. ಅದಕ್ಕೆ ಇಲ್ಲಿ ಎಲ್ಲ ಆಲ್ಮೋಸ್ಟ್ ಆಲ್ ಟಿಟಿಗೆ ಎ ಸಿ ಇರುತ್ತೆ, ಇಲ್ಲಾಂದರೆ ಟ್ರಾವೆಲ್ ಮಾಡೋದು ತುಂಬ ಕಷ್ಟ. ಸೊ ಹಿಂಗಿದ್ರು ಜೋಶ್ಗೆ ಏನು ಕಮ್ಮಿ ಇರಲಿಲ್ಲ, ಜೋಶ್ ಸಿಕ್ಕಾಪಟ್ಟೆ ಇತ್ತು. ಕೊನೆಗೆ 4 ಗಂಟೆಗೆ ನಾವು ರಿಷಿಕೇಶ್ ರೀಚ್ ಆದ್ವಿ. ರಿಷಿಕೇಶ್ ರೀಚ್ ಆಗಿದ ತಕ್ಷಣ ಹೋಟೆಲ್ ಚೆಕ್-ಇನ್ ಆಗಿ ಲಗೇಜ್ ಹಾಕಿ ನಾವು ಫಸ್ಟ್ ಹೊರಟಿದ್ದು ಗಂಗಾ ನದಿ ರಿವರ್ ರಾಫ್ಟಿಂಗ್ಗೆ. ನದಿ ದಡದ ಮೇಲೆ ಸುಡೋಷ್ಟು ಬಿಸಿಲಿದ್ರೂ ನದಿ ನೀರು ಕೊರೀತಿರುತ್ತೆ. ಇದೊಂಥರ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಜೂನ್ ತಿಂಗಳಲ್ಲಿ ರಾಫ್ಟಿಂಗ್ನ ಬಂದ್ ಮಾಡ್ತಾರೆ ಅಂತ ನಾನು ಕೇಳ್ಪಟ್ಟೆ. ಯಾಕಂದರೆ ಮಳೆ ಜಾಸ್ತಿ ಇರೋದ್ರಿಂದ ನದಿ ನೀರು ಹೆಚ್ಚಾಗುತ್ತೆ. ಸೊ ಆ ಟೈಮಲ್ಲಿ ಇಲ್ಲಿ ರಾಫ್ಟಿಂಗ್ ಮಾಡೋದಕ್ಕೆ ಬಿಡೋದಿಲ್ಲ. ಸೊ ನಾವು ಆಲ್ಮೋಸ್ಟ್ 1.5 ಅವರ್ ರಾಫ್ಟಿಂಗ್ ಮಾಡಿಸಿದ್ರು. ನದಿಲಿ ಚೆನ್ನಾಗಿ ಆಟ ಆಡಿದ್ವಿ. ಇದೊಂಥರ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್. ಈಗಲೂ ಮನಸ್ಸಲ್ಲಿ ಉಳ್ಕೊಂಡಿರೋ ಒಂದೇ ಸ್ಲೋಗನ್ ಅಂದರೆ ಬೋಲೋ ಒನ್ ಟೈಮ್ ಗಂಗೆ ಮೈಯಾ ಕಿ ಜೈ, ಹರ್ ಹರ್ ಮಹಾದೇವ್. ಸೊ ಕೊನೆಗೆ ರಾಫ್ಟಿಂಗ್ ಮುಗಿಸ್ಕೊಂಡು ಅಲ್ಲೇ ಒಂದು ಕಾಫಿ ಕುಡ್ಕೊಂಡು ಹೋಗಿದ್ದು ಗಂಗಾ ಆರತಿ ನೋಡೋದಕ್ಕೆ. ಗಂಗಾ ಆರತಿ ತುಂಬ ಚೆನ್ನಾಗೇ ನಡೆಯುತ್ತೆ. 1.25 ಗಂಟೆ ನಾವೆಲ್ಲೂ ಅಳ್ಳಾಡೋದೇ ಬೇಕಾಗಿಲ್ಲ, ಅಷ್ಟು ಚೆನ್ನಾಗಿ ಪೂಜೆ ಮಾಡಿಕೊಡ್ತಾರೆ. ಸೊ ಪೂಜೆ ಆದಮೇಲೆ ಅಲ್ಲೇ ಪ್ರಸಾದನೂ ಕೊಡ್ತಾರೆ. ಪ್ರಸಾದ ತಗೊಂಡು ಸುಮಾರು ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅಲ್ಲಿ ಶಾಪಿಂಗ್ ಮಾಡೋದಕ್ಕೆ ಸುಮಾರು ಶಾಪ್ಸ್ಗಳಿದೆ, ಆದರೆ ಸ್ವಲ್ಪ ಕಾಸ್ಟ್ಲಿ ಅನಿಸುತ್ತೆ. ಬಟ್ ಅಲ್ಲಿರೋ ಕ್ವಾಲಿಟಿ ನೋಡ್ತಾ ಇದ್ದರೆ ಕ್ವಾಲಿಟಿ ತುಂಬ ಒಳ್ಳೆಯದಿತ್ತು ಅಂತ ಅನ್ನಿಸ್ತಿತ್ತು. ಸಿಗೋಣ.